ಅದು ಕಿಲೋ 1.5 ಕಿಲೋ ಇತ್ತಂತ ತಿಳ್ಕೊರಿ, ಅಷ್ಟಕ್ಕೆಲ್ಲ ತಗೋರಿ, ಅದನ್ನು ಹಾಕ್ರಿ ನೀರಾಗ. ನಾ ಏನು ಮೊದಲು 25 ಲೀಟರ್ ಹೇಳಿದ್ನಲ್ಲ, ಅಷ್ಟ ನೀರಿನಾಗ ಹೆಚ್ಚಿನ ನೀರು ಕುಡ್ಸಕ್ಕೆ ಹೋಗ್ಬೇಡ್ರಿ. ಅದನ್ನ ಏನು ಮೊದಲು ತಯಾರಾಗಿ ದ್ರಾವಣ ಐತಲ್ಲ, ಆಮೇಲೆ ಎತ್ತರ 8-10 ಫೂಟ್ ಐತಿ, ಇದರ ಡಬಲ್. ಮತ್ತು ಹೊಳ್ಳಿ ಮುಬ್ಬಿ ಹೊಡಿತು ಅಂತಂದ್ರೆ ಚಲೋ ಮಣ್ಣ ತಿಳ್ಕೊರಿ, ಆಕಡೆ ಈತೈತಿ. ಈ ಕೂಡಲೇ ಕರ ಬಿದ್ದಿದ್ದು ಇನ್ನೊಂದು ಬರ್ತೈತೆ, ಏನಂತಾರೆ ಮಾಸ್. ಆ ಮಾಸ್ ಬಂದಿಲ್ಲೋ ಅದನ್ನ ಒಗ್ಯಾಕೆ ಹೋಗ್ಬೇಡ್ರಿ. ಏನ್ ಮಾಡ್ತೀರಿ, ಬೈದು ಎಲ್ಲರೂ ಹೋಗುದು ಬರ್ತಾರ, ಒಗ್ಯಾಕೆ ಹೋಗ್ಬೇಡ್ರಿ, ಭಾಳ ಕಿಮ್ಮತ್ತಿಂದ ಐತದು. ಬೇಕಾದಾಗ 7-8 ಎಕರೆ ಭೂಮಿಗೆ ಒಂದ್ ಸಾರಿ ಆ ಕಡೆ ಇಲ್ಲಿತ್ತು ಅಂತಂದ್ರೆ ಅದ್ರ ಮಾಸ್ ತಗೋರಿ, ಸ್ವಚ್ಛಗ ಒಳಗೆ ಇದ್ರೊಳಗೆ ಹಾಕ್ರಿ ಬ್ಯಾರಲ್ನ್ಯಾಗ. ಅದು ಕಿಲೋ 1.5 ಕಿಲೋ ಇತ್ತಂತ ತಿಳ್ಕೊರಿ, ಅಷ್ಟಕ್ಕೆಲ್ಲ ತಗೋರಿ, ಅದನ್ನು ಹಾಕ್ರಿ ನೀರಾಗ. ಮೊದಲ ನೀರು ಕಡಿಮೆ ತಗೋರಿ ಬ್ಯಾರಲ್ನ್ಯಾಗ, ಅಷ್ಟ ಒಂದು 20-25 ಲೀಟರ್ ನೀರು ಇಟ್ಕೋರಿ. ಅದ್ರೊಳಗೆ ಈ ಮಾಸ ಹಾಕಿ ಅದ್ರ ತೂಕದಟ್ಟು ಬೆಲ್ಲ ಹಾಕ್ರಿ, ಒಂದು 5 ದಿವಸ ಬಿಡ್ರಿ. ಮಾಸ ಬೆಲ್ಲ ಹಾಕಿ 5 ದಿವಸ ಬಿಡ್ರಿ. 5 ದಿವಸ ಆಗಿಂದ ಮತ್ತೊಂದಿಷ್ಟು ಮಜ್ಜಿಗೆ ಹಾಕ್ರಿ, ಎಷ್ಟು ಒಂದು 2 ಕಿಲೋ ಮಜ್ಜಿಗೆ ಹಾಕ್ರಿ, 2 ಲೀಟರ್. ಮತ್ತೊಂದು 5 ದಿವಸ ಬಿಡ್ರಿ, ಒಂದು 5 ಲೀಟರ್ ಗೋಮೂತ್ರ ಹಾಕ್ರಿ, ಹಾಕಿ 5 ದಿವಸ ಬಿಡ್ರಿ. ಬಿಟ್ಟಿದ್ದ ಅದೆಲ್ಲ ಕೂಡ್ತಲ್ಲ, ಕೂಡಿದ್ದನ್ನ ಬೇಕಾದ್ರೆ ಅದ್ರಾಗ ನೀರು ಹಾಕಿ ಪೂರ ತುಂಬಿಟ್ರು, ಅದನ್ನೊಂದು ಪೈಪ್ ಹಚ್ಚಿ ನೆಲಕ್ಕೆ ಬಿಟ್ಟರು ಭಾಳ ಚಲೋ. ಹರಿ ನೀರಿನಾಗ ಇರ್ಲಿಲ್ಲ ಅಂತಂದ್ರೆ ನೀವು ಬೆನ್ನಿಗೆ ಹಾಕೋತಿರ್ಲಿಲ್ಲ ಟ್ಯಾಂಕ್ 15 ಲೀಟರ್. ನಾ ಏನು ಮೊದಲು 25 ಲೀಟರ್ ಹೇಳಿದ್ನಲ್ಲ, ಅಷ್ಟ ನೀರಿನಾಗ ಹೆಚ್ಚಿನ ನೀರು ಕುಡ್ಸಕ್ಕೆ ಹೋಗ್ಬೇಡ್ರಿ. ಅದನ್ನ ಏನು ಮೊದಲು ತಯಾರಾಗಿ ದ್ರಾವಣ ಐತಲ್ಲ, ಒಂದು ತಾಕಿ ಬೆನ್ನಿಗೆ ಹಾಕೋತಿರ್ಲಿಲ್ಲ, ಅದ್ರೊಳಗೆ ಒಂದು ಕಪ್ ಹಾಕೋದು, ಹಾಕಿ ಡ್ರೆಂಚಿಂಗ್ ಮಾಡೋದು. ಒಂದೇನು ಸುತ್ತ ನೆಲದಾಗ ತೂತು ಬೀಳ್ತೈತಿ, ಅದ್ರಾಗ ನಿಮ್ಮ ಪಂಪ್ ಹಿಡಿಯೋದು. ಹಿಂಗೆ ಮಾಡಿದ್ರೆ ಅಂದ್ರೆ ಹೇಳ್ತಕ್ಕಂತ ಹೇಳಿ ನಿಮ್ಗೆ ನಾ ಈಗ ಅಂದಾಗ ಮಾಡಿದೆ, ಯಾರು ನೋಡೋದು ತೋರಿಸ್ತೀನಿ. ಒಂದು ಸಣ್ಣ ಪ್ಲಾಟ್ ಮಾಡಿದೆ, ಏನಪ್ಪ ಅದು ಒಂದು 4 ಸಾಲ ಮಾಡ್ಲಾಕೋಬೇಕಿಲ್ಲ, ಕಪ್ಪ ಉಳಿದದ್ದು ಮಾಡಿದ್ದೀನಿ. ಯಾವ್ದಾಗ ಮಾಡಿಲ್ಲಲ್ಲ ಅದ್ರೊಳಗೆ ಕಬ್ಬಿನ ಹತ್ತಿರ ಸತ್ತ 4 ಫೂಟ್ ಐತೆ. ಇದು ಯಾವಾಗ ಮಾರ್ಚ್ ತಿಂಗಳಾಗ ಹೆಚ್ಚಿಸಿದೆ, ಫೆಬ್ರವರಿ ಮಾರ್ಚ್ 4 ಫೂಟ್ ಐತೆ ಎತ್ತರ. ಕಿಸು ಅದಾವಲ್ಲ ಅವು ಒಂದು 7-8 ಕಿಸು ಅಂದ್ರೆ ಒಂದು ಗಂಟೆಗ 8-10 ಕಪ್ಪ ಆಗ್ತಾವ. ಆದ್ರೆ ಮೊದಲು ಇದನ್ನ ಡ್ರೆಂಚಿಂಗ್ ಮಾಡಿವಲ್ಲ, ಮಾಡಿದ್ರಾಗ ಎಷ್ಟು ಇರ್ಬೇಕಂತೀರಿ ನೀವು, ಕಿಸು 30-35 ಅದಾವ. ಆಮೇಲೆ ಎತ್ತರ 8-10 ಫೂಟ್ ಐತಿ, ಇದರ ಡಬಲ್. ಆಮೇಲೆ ಕಿಸು ಅಂದ್ರೆ ಇದು 3 ಪಟ್ಟು. ಹಿಂಗೆ 5 ಸಾರಿ ಮಾಡ್ಬೇಕೇನು, ಅದನ್ನ ಮತ್ತೆ ಮಾಸ ತಗೊಳ್ಳೋದು, ಮತ್ತೊಂದ್ರಾಗ ಹಾಕೋದು. ಇದರಲ್ಲೆಲ್ಲ ದ್ರಾವಣ ತಗೋರಿ, ಮತ್ತೆ ಅದ್ರಾಗ ನಾ ಹೇಳಿದ್ನ ಹಿಂಗ ಮಾಡ್ಕೊಂಡು ನೋಡುದು. ಹಿಂಗೆ 8 ಸರಿ ಮಾಡಿದ್ರು ತೊಂದರೆ ಇಲ್ಲ, ಅದ್ರಾಗೇನು ಕಡಿಮೆ ಆಗೋದಿಲ್ಲ. ಯಾಕ ಅಂತ ಕೇಳಿ, ಆ ಮಾಸ ಐತಲ್ಲ ಅದು ಕರುವಿನ ಸುತ್ತ ಇರ್ತದ ಒಳಗೆ, ಅದ್ರೊಳಗೆ ಹಾರ್ಮೋನ್ಸ್ ಅದಾವ. ಏನೆಲ್ಲ ಜೀವಾಣುಗಳಿಗೆ ಸಾಮರ್ಥ್ಯ ಕೊಡುವಂತ, ಬೆಳೆಗಳಿಗೆ ಸಾಮರ್ಥ್ಯವನ್ನು ಕೊಡುವಂತ, ಬೆಳೆಸುವಂತ ಶಕ್ತಿ ಐತಿ. 9 ತಿಂಗಳ ಕರ ಅದ್ರಾಗಿತ್ತು. 9 ತಿಂಗಳಾಗ ಒಂದಿಷ್ಟ ಬೀಜ ಇದ್ದದನ್ನ 10 ಕಿಲೋ ಕರ ಮಾಡಿರ್ತದೆ. ಇಂಥ ಸಾಮರ್ಥ್ಯ ಐತೆ ಅದ್ರಾಗ. ಅದಕ್ಕೆ ಅದನ್ನ ನೀವು ಒಂದು ಬೆಳೆದಲ್ಲಿ ಹೊಲಕ್ಕೆ ಬಳಸ್ಕೊಂಡ್ರೆ ಈ ಮುಂದೆ ನೀವು ಶಾಣ್ಯಾರ ಎಲ್ಲಿ ಒಯ್ದು ಒಯ್ಯಾಕೆ ಹೋಗ್ಬೇಡ್ರಿ, ಮನ್ಯಾಗ ಇಟ್ಕೋರಿ. ಬರೀ ಏನು ಮಾಡಕ್ ಆಗಿಲ್ಲ ಅಂದ್ರೆ ನಿಮ್ಗೆ ಬ್ಯಾರೆಲ್ಲ ಒಗದ್ ಬಿಡ್ರಿ. ಒಂದು 15 ದಿವಸ ಇರೋದಾಗ ಅದ್ರಾಗ ಹಿಂದಗಡೆ ಆ ನೀರು ಸ್ಪ್ರೇ ಮಾಡಿ ಹೊಲಕ್ಕೆ ಬೆಳಿಗ್ಗೆ ಮಾಡಿ ನೋಡ್ರಿ, ನಿಮ್ಗೆ ಗೊತ್ತಾಗತ್ತೆ. ಸ್ಪ್ರೇ ಮಾಡಿ 8 ದಿನದಾಗ ನಿಮ್ಗೆ ರಿಸಲ್ಟ್ ಬರಕ್ಕೆ ಶುರು ಆಗ್ತದೆ. ಮಣ್ಣಿನಾಗ ಹಾಕಿದ್ರೆ ಅದು ಮಣ್ಣು ಒಂದೇ ವರ್ಷದಾಗ ಮಣ್ಣು ನಿಮ್ದು ಚಹಾ ಪುಡಿ ಎಲ್ಲ ಕಟ್ಟೈತೆ. ಅದಕ್ಕೆ ಮಣ್ಣು ಅಂತಾರಪ್ಪ. ಇವ ಏನು ಹಿಚ್ಗೆ ಹಂಗ ಒಂದು ಕೂತತ್ತ, ಹಿಂಗ ಬೆಟ್ಟಾಗ ಕೂತ ಕಲ್ಲಾದಾಗ ಆಗ್ತದೆ. ಅದೇನು ಮಣ್ಣು, ಅದು ಮಣ್ಣು ಅಂತ ಯಾವಾಗ ಚಲೋ ಮಣ್ಣು ಅಂತೀರಿ ನೀವು? ಹಿಂಗೆ ಒಂದು ಬುಟ್ಟಿಗೆ ಮಣ್ಣು ತಗೋರಿ, ಹಸಿ ಮಣ್ಣ ತಗೊಂಡು ಹಿಂಗೆ ಉಂಗಿ ಕಟ್ಟದಂಗೆ ಮಾಡಿ ಹಿಂಗೆ ಕೈ ಬಿಚ್ಚಿಸ್ಕೊಳ್ಳೆ ಮತ್ತೆ ಹೊಳೆ ಬಿಚ್ಚಬೇಕದು. ಅದಕ್ಕೆ ಚಲೋ ಮಣ್ಣು ಅನ್ನೋದು. ಹೊಲ್ದಾಣ ತಗೋರಿ, ನೀವು ಹಸಿ ಮಣ್ಣ ಹಿಂಗೆ ತಗೊಂಡು ಹಿಂಗೆ ಹಿಡಿಸಿದ್ರಿ, ಈಚೆಗೆ ಬಿಟ್ಟು ಕೂಡ್ಲೇನ ಅದು ಮುಗ್ಗಿತು. ಮತ್ತೆ ಹೊಳೆ ಮುಗ್ಗಿ ಹೊಡಿತು ಅಂತಂದ್ರೆ ಚಲೋ ಮಣ್ಣ ತಿಳ್ಕೋರಿ. ಅದು ಹಿಂಗೆ ಹಿಚ್ಚಿಗೆ ಹಂಗ ಕೂತು ಚೆಂಡಿಂದ ತಿಳ್ಕೋರಿ, ಕೆಲಸಕ್ಕೆ ಬರ್ಲಾರ್ದಂಗ ಆಗೈತೆ. ಮತ್ತೆ ಎಲ್ಲಿ ಯಾವ ಲ್ಯಾಬ್ರೇಟರಿಗೆ ಹೋಗುವ ಅವಶ್ಯಕತೆ ಇಲ್ಲ. ನಿಮ್ಮ ಮಣ್ಣು ಚಲೋ ಇತ್ತು ಇಲ್ಲ ನೋಡ್ಬೇಕಾಗಿತ್ತು ಅಂತ ಇಷ್ಟ ಮಾಡಿ ನೋಡ್ರಿ.
ಇರ್ಲಿಲ್ಲ ಅಂದ್ರೆ ಇನ್ನೊಂದು ಟೆಸ್ಟ್ ಮಾಡ್ರಿ. ಏನು 2 ತಟ್ಟೆ ತಗೋರೆ, ಆ 2 ತಟ್ಟೆ ತಗೊಂಡು ಒಂದು ತಿಪ್ಪಿ ದಂಡೆ ನಿಂತು ಮಣ್ಣು ತಗೊಂಡು ಒಂದು ನಿಮ್ 14 ಲೀಟರ್ ಮಣ್ಣು ತಗೊಂಡು ಇದ್ರಾಗೂ ಅಷ್ಟ ತೂಕದ ಹಾಕ್ರಿ, ಇದ್ರಾಗೂ ಅಷ್ಟ ತೂಕದ ಹಾಕ್ರಿ, ಹಾಕಿ ಅದ್ರಾಗ ನೀರು ಹಾಕಕ್ ಶುರು ಮಾಡ್ರಿ. ಯಾವ್ದ್ರೊಳಗೆ ಹೆಚ್ಚು ನೀರು ಹರಿದು ಹೋಗಲ್ಲ, ನೀರು ಹೆಚ್ಚು ನೀರು ಯಾವ್ದು ಹಿಡಿತೈತಲ್ಲ ಅದು ಚಲೋ ಮಣ್ಣನ್ನು ತಿಳ್ಕೊಳ್ಳೋದು. ದಡಕ್ಕನ ನೀರು ಕೈ ಬಿಡ್ತು, ಇದು ಸನಿಯಾಗಿ ಬಂದೈತಿ, ಅದ್ರ ಆಯುಷ್ಯ ಸನಿಯಾಗಿ ಬಂದೈತಿ. ಮತ್ತ ಅದ್ರ ನೋಡಿ ಯಾರ್ಯಾರು ಇರ್ತಾರಲ್ಲ ಮನುಷ್ಯರು ಅವರು ಸನಿಯಾಗಿ ಬಂದಾರಂತ ತಿಳ್ಕೊಳ್ಳೋದು. ಯಾಕಂದ್ರೆ ಅವ್ನು ಮುಳುಗಿಸೋದೈತಿ. ಈಗ ಈ ಮಣ್ಣು ಹಾಳು ಮಾಡ್ಯಾನಲ್ಲ, ಅವ್ನು ಹಾಳು ಮಾಡಬೇಕಂತ ಗೊತ್ತಾಗ್ತದೆ, ಅವನು ಹಾಳು ಆಗೋಣ ಅಂತ ತಿಳ್ಕೊಳ್ಳೋದು. ನೀವು ಹೇಳಿ ಯಾರು ಮೂರನೇದು